ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ? ನಿಮ್ಮ ಜೀವನದಲ್ಲಿ ನಿಮ್ಗೆ ಎಂಥದೇ ಕಷ್ಟ ಇದ್ದರೂ ಕೂಡ, ಎಂಥದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಲಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ನಾವು ಮಾತ್ರ ಚೆನ್ನಾಗಿರ್ಬೇಕು ಅನ್ನುವಂಥ ಕಾಲದಲ್ಲಿ ನೀವು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರ ಕಷ್ಟಕ್ಕೆ ನೆರವಾಗ್ತಿದ್ದೀರಾ ಅಂತಂದರೆ ನಿಮ್ಮ ಕಷ್ಟಗಳು ಯಾಕೆ ಹೋಗೋದಿಲ್ಲ, ನಿವಾರಣೆ ಆಗಲ್ಲ? ಖಂಡಿತವಾಗ್ಲೂ ನಿವಾರಣೆ ಆಗೇ ಆಗುತ್ತೆ. ನಿಮ್ಮ ಕಷ್ಟ ಅನ್ನೋದು ಖಂಡಿತವಾಗ್ಲೂ ಹೊರಟೋಗುತ್ತೆ ಗೈಸ್, ಓಕೆನಾ? ನಿಜವಾಗ್ಲೂ ನಾನು ಲೈಕ್ಸ್ಗಾಗಲಿ ವ್ಯೂಸ್ಗಾಗಲಿ ಇಲ್ಲ ಕಮೆಂಟ್ಸ್ಗಾಗಲಿ ಹೇಳ್ತಾ ಇಲ್ಲ. ಏನೋ ಒಂದು ನಮ್ಮ ಕಡೆಯಿಂದ ಇನ್ನೊಬ್ರಿಗೆ ಹೆಲ್ಪ್ ಆದರೆ, ನಮ್ಮ ಕಷ್ಟಕಾಲ ಅಂತ ಬಂದಾಗ ದೇವರು ನಮ್ಮ ಕೈ ಹಿಡಿತಾರೆ ಅನ್ನೋದು ನನ್ನ ನಂಬಿಕೆ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ, ಓಕೆನಾ? ಸೊ ನನ್ನದೊಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ, ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ. ತುಂಬ ಜನ ಒದ್ದಾಡ್ತಾ ಇರ್ತಾರೆ, ಅವ್ರ ಕಷ್ಟಗಳನ್ನ ತೀರಿಸ್ಕೊಳ್ಳೋದಕ್ಕೆ ಏನು ಮಾಡೋದು ಅಂತ ಒದ್ದಾಡ್ತಾ ಇರ್ತಾರೆ. ಅಟ್ಲೀಸ್ಟ್ ಅವ್ರ ಮನೆಯಲ್ಲೇ ತುಂಬಾ ದುಡ್ಡು ಖರ್ಚು ಮಾಡ್ದೇ ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಅವರು ಕೂಡ ಅವ್ರ ಕಷ್ಟಗಳನ್ನ ವಿಡಿಯೋಗಳನ್ನ ಅಂದರೆ ರೆಮಿಡಿಗಳನ್ನ ಮಾಡಿಕೊಂಡು ಅವ್ರ ಕಷ್ಟಗಳನ್ನ ಕಳ್ಕೊಂಡ್ರೆ ಏನೋ ಒಂದು ಅವ್ರಿಗೂ ಒಳ್ಳೆಯದಾದರೆ ನಮಗೂ ಕೂಡ ಒಳ್ಳೆಯದಾಗುತ್ತೆ, ಓಕೆನಾ? ಸೊ ಹೊಸದಾಗಿ ನನ್ನ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಗೈಸ್, ಏನಂದರೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವು ಒಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರ ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳ್ಬೋದು. ನಿಮ್ಮ ಒಂದು ಲೈಕಿಂದ ಗೈಸ್ ಇನ್ನೊಬ್ರ ಕಷ್ಟಕ್ಕೆ ಯಾವ ರೀತಿ ನೆರವಾಗ್ತೀರಾ ಅಂತಂದರೆ, ಆದಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಆಯಿತಾ? ತುಂಬ ಜನ ಕಷ್ಟದಲ್ಲಿರ್ತಾರೆ, ಅವರು ಕೂಡ ಈ ಒಂದು ವಿಡಿಯೋನ ನೋಡಿಕೊಂಡು ರೆಮಿಡಿನ ಮಾಡಿಕೊಂಡು ಅವ್ರ ಕಷ್ಟಗಳನ್ನ ಕಳ್ಕೊಳ್ತಾರೆ, ಓಕೆನಾ? ಸೊ ಬನ್ನಿ, ತಡ ಮಾಡ್ದೇ ಇವತ್ತಿನ ರೆಮಿಡಿ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಆಗಲೇ ಹೇಳ್ದಂಗೆ ಗೈಸ್, ಆದಷ್ಟು ನಾನು ಪ್ರತಿ ವಿಡಿಯೋದಲ್ಲೂ ಹೇಳೋ ಥರನೇ ನಂಬಿಕೆ ಇಟ್ಟು ಮಾಡ್ಕೋಬೇಕು ನೀವು, ಆಯಿತಾ? ಯಾವುದೇ ಒಂದು ರೆಮಿಡಿನ ಮಾಡ್ಕೊಳ್ಳಿ, ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಗುಡ್ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ನೀವು ಹೇಳುವಂಥ ರೆಮಿಡಿಗಳು ನಮ್ಗೆ ವರ್ಕೌಟ್ ಆಗ್ತಿದೆ ಮೇಡಮ್, ನಮಗೂ ಕೂಡ ಒಳ್ಳೇದಾಗ್ತಿದೆ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ ನಿಮಗೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ ಇವತ್ತಿನ ರೆಮಿಡಿ ಬಗ್ಗೆ ಮಾತಾಡ್ತೀನಿ. ಗೈಸ್, ಏನಂದರೆ ನಾನು ಹೇಳುವಂತಹ, ನಾನಿವಾಗ ತೋರಿಸುವಂತಹ ವಸ್ತುಗಳನ್ನ ನೀವು ಯಾವ ರೀತಿ ಒಂದು ರೆಮಿಡಿನ ಮಾಡ್ಕೊಳ್ಬೇಕಂತ ಹೇಳ್ತೀನಿ. ಇದನ್ನು ನೀವು ಡೈಲಿ, ಆಯಿತಾ, 21 ದಿನ, ಆಯಿತಾ, 21 ದಿನ ನೀವು ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣವೇ ಮುಟ್ಟುತ್ತಾ ಬರಬೇಕು, ಸರಿನಾ? ಇದನ್ನು ಯಾವ ರೀತಿ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು, ಹಾಗೆಯೇ ಯಾವ ರೀತಿ ಮಡಿಲಿನಲ್ಲಿ ಮಾಡ್ಕೋಬೇಕು, ಪ್ರತಿಯೊಂದು ಕೂಡ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಯಾರು ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಎಂಡಿಂಗ್ವರೆಗೂ ನೋಡಿ. ಯಾಕಂದರೆ ಮಧ್ಯೆ ಏನಾದರೂ ಒಂದು ಹೇಳಿರ್ತೀನಿ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅದಕ್ಕೋಸ್ಕರ, ಓಕೆನಾ? ಸೊ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು ಯಾವ ವಾರ ಮಾಡ್ಕೊಳ್ಬೇಕು ಮೇಡಮ್ ಅನ್ನೋರು ಇಂಥ ವಾರ ಅಂತೇನಿಲ್ಲ, ನೀವು ಯಾವ ವಾರ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ, ಓಕೆನಾ? ಆದರೆ ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಹಿಳೆಯರು ಏನಾದರೂ ಮಂತ್ಲಿ ಪ್ರಾಬ್ಲಮ್ ಇರುತ್ತಲ್ವ, ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಮಾಡಿ. ಅಕಸ್ಮಾತು ಇಲ್ಲ ನಾವು ಮುಂಚೆನೇ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ನಿಮ್ಮ ಹಸ್ಬೆಂಡ್ ಕೈಲೋ ಇಲ್ಲ ನೀವು ಇಲ್ಲ ನಿಮ್ಮ ಹಸ್ಬೆಂಡ್ ಯಾರು ಬೇಕಾದರೂ ಮಾಡ್ಬೋದು ಇದನ್ನು ಡೈಲಿ. ಆದರೆ 21 ದಿನ ಮಾಡಬೇಕು. ಜೊತೆಗೆ ಇಲ್ಲ ಮೇಡಮ್ ನಾವು ಒಟ್ಟಿಗೆ ಮಂತ್ಲಿ ಪ್ರಾಬ್ಲಮ್ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡ್ಕೋತೀವಿ ಅನ್ನೋರು ಕೂಡ ನೀವು ಮಾಡ್ಕೊಳ್ಬಹುದು. ಅದಕ್ಕೆ ಇದನ್ನು ರೆಮಿಡಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ದೇವ್ರ ಮನೆಯಲ್ಲಿ ಇರುವಂತಹ ಪಾತ್ರೆಗಳು ಅಂದರೆ ದೇವ್ರ ಸಾಮಾನುಗಳೆಲ್ಲ ತೊಳ್ಕೊಬೇಕು. ದೇವ್ರ ಮನೆನ ಫಸ್ಟು ಕ್ಲೀನ್ ಮಾಡ್ಕೋಬೇಕು ನೀವು, ಸರಿನಾ? ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡು ನೀವು ದೇವ್ರ ಮನೆಯಲ್ಲಿ ಎಲ್ಲ ಪಾತ್ರೆಗಳು, ದೇವ್ರ ಸಾಮಾನುಗಳ ಕ್ಲೀನ್ ಮಾಡಿಕೊಂಡು ದೇವರಿಗೆ ಅರಿಶಿನ ಕುಂಕುಮ ಹಾಕಿ, ಹಾಗೆಯೇ ಹೂವಿನಿಂದ ಅಲಂಕಾರ ಮಾಡಿಬಿಟ್ಟು ಪೂಜೆನ ಮಾಡ್ಕೊಳ್ಳಿ ಫಸ್ಟ್, ಸರಿನಾ? ನೀವು ಬೆಳಗ್ಗೆನಾದರೂ ಮಾಡ್ಕೊಳ್ಳಿ, ಇಲ್ಲ ಸಂಜೆನಾದರೂ ಮಾಡ್ಬೋದು ಈ ರೆಮಿಡಿನ. ಅಂದರೆ ನೀವು ಸ್ಟಾರ್ಟಿಂಗ್ ಡೇಯಿಂದ ಬೆಳಗ್ಗೆನೇ ಮಾಡ್ತೀರಂದರೆ ನೀವು 21 ದಿನ ಬೆಳಗ್ಗೆನೇ ಪೂಜೆ ಮಾಡಬೇಕು. ಇಲ್ಲ ಅಂತಂದರೆ ಈವ್ನಿಂಗ್ ಮಾಡ್ತೀರಿ ಅನ್ನೋರು ಈವ್ನಿಂಗು 21 ದಿನ ಈವ್ನಿಂಗೇ ಪೂಜೆ ಮಾಡಬೇಕಾಗತ್ತೆ, ಸರಿನಾ? ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನು ಯೂಸಸ್ ಅಂತ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ನಿಮ್ಮ ಮನೆಯಲ್ಲಿ ಇರುವಂತಹ ಯಾವುದೇ ಒಂದು ಹಣದ ಸಮಸ್ಯೆ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ. ಹಣ ಅನ್ನೋದು ನಿಮ್ಮ ಮನೆಯಲ್ಲಿ ಹುಕ್ಕುತ್ತೆ, ಆಯಿತಾ? ಅಂದರೆ ನಾನಾ ಮೂಲೆಗಳಿಂದ ನಿಮಗೆ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮನೆಯಲ್ಲಿ ಧನಾಗಮನ ಆಗುತ್ತೆ, ಒಂದು ಧನ ಪ್ರಾಪ್ತಿ ಆಗುತ್ತೆ ಮನೆಯಲ್ಲಿ, ಆಯಿತಾ? ಸೊ ಒಂದು ಮಡಿಯಿಂದ ನೀವು ಮಾಡ್ಕೊಳ್ಬೇಕು ಅಷ್ಟೇ. ಇದಕ್ಕೆ ಬೇಕಾಗಿರೋದು ಒಂದು ನಂಬಿಕೆ, ಹಾಗೆ ಒಂದು ಮಡಿ ಅಷ್ಟೇ ಗಾಯ್ಸ್, ಸರಿನಾ? ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಿಮಗೆ ಎಂಥದೇ ಹಣದ ಸಮಸ್ಯೆ ಇದ್ದರೂ ಕೂಡ ಅದು ನಿಜವಾಗ್ಲೂ ಕ್ಲಿಯರ್ ಆಗುತ್ತೆ. ನೀವೇ ಬೇಕಾದರೆ ಈ ರೆಮಿಡಿನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಸ್ವಲ್ಪ ಸ್ವಲ್ಪ ಸುಧಾರಣೆನ ಕಾಣ್ತೀರಾ. ಹೌದು ಮೇಡಮ್, ನೀವು ಹೇಳುವಂಥ ರೆಮಿಡಿಗಳು ಮಾಡ್ಕೊಂಡ್ವಿ, ತುಂಬಾ ಒಳ್ಳೆಯದಾಗ್ತಿದೆ ನಮಗೆ ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಸರಿನಾ? ಸೊ ಬನ್ನಿ, ಏನು ಮಾಡಬೇಕಂತ ಹೇಳ್ತೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಳ್ಳಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಈ ರೀತಿ ಒಂದು ಪಿಂಗಾಣಿ ಬೌಲ್ ಆದರೂ ತೊಗೋಬೋದು, ಇಲ್ಲಾಂದರೆ ಗಾಜಿನ ಬೌಲ್ ಆದರೂ ತೊಗೋಬೋದು, ನಿಮ್ಮ ಇಷ್ಟ.
ಇಷ್ಟ, ಸರಿನಾ. ಆದರೆ ಸ್ಟೀಲೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಇದರೊಳಗಡೆ ಕಲ್ಲುಪ್ಪನ್ನ ನೀವು ತೊಗೊಳ್ಬೇಕು, ಓಕೆನಾ. ಸೊ ಹೊಸದೊಂದು ಪ್ಯಾಕೆಟ್ನ ಬೈ ಮಾಡಿ ಇಟ್ಕೊಳ್ಳಿ. ಅಂದರೆ ನೀವು ಈ ರೀತಿ ರೆಮಿಡಿಗಳಿಗೆ ಗೈಸ್ ಏನು ಮಾಡಬೇಕಂದ್ರೆ ಹೊಸದೇ ಯೂಸ್ ಮಾಡಬೇಕು. ಅಂದರೆ ಒಂದು ಪ್ಯಾಕೆಟ್ನ ಹೊಸದಾಗಿ ತಂದುಬಿಟ್ಟು ರೆಮಿಡಿ ಮಾಡಲಿಕ್ಕೆ ಅಂತಲೇ ಎತ್ತಿಟ್ಕೊಂಬಿಡಿ, ಆ ರೀತಿ, ಓಕೆನಾ. ಸೊ ಇನ್ನೊಂದು ವಿಷಯ ಏನಂದರೆ ಕಲ್ಲುಪ್ಪಿನಿಂದ ಮಾಡುವಂಥ ಪರಿಹಾರಗಳಿಗೆ ಯಾವತ್ತೂ ಕೂಡ ನಿಮಗೆ ಮೋಸ ಆಗಲ್ಲ, ಆಯಿತಾ. ಒಂದು ಕಷ್ಟ ಅನ್ನೋದು ನಿವಾರಣೆ ಆಗುತ್ತೆ, ನಿಮ್ಗೆ ಎಂಥದೇ ಹಣದ ಸಮಸ್ಯೆ ಇದ್ರೂ ನಿವಾರಣೆ ಆಗುತ್ತೆ. ಜನಗಳ ದೃಷ್ಟಿ, ಕೆಟ್ಟ ದೃಷ್ಟಿ, ಏನೇ ಒಂದು ದೃಷ್ಟಿ ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದು ಹೊರಗಡೆ ಹೋಗುತ್ತೆ, ಓಕೆನಾ. ಸೊ ಈ ರೀತಿ ನೀವು ಪಿಂಗಾಣಿ ಬೌಲಾದರೂ ತೊಗೊಳ್ಳಿ, ಇಲ್ಲ ಅಂತಂದರೆ ಗಾಜಿನ ಬೌಲಾದರೂ ತೊಗೊಂಡು ನೀವು ಕಲ್ಲುಪ್ಪನ್ನ ಈ ರೀತಿ ತುಂಬಿಸ್ಕೊಳ್ಬೇಕು, ಓಕೆನಾ. ಹೊಸ ಪ್ಯಾಕೆಟೇ ತೊಗೊಳ್ಳಿ, ನಾನು ಆಗಲೇ ಹೇಳ್ದಂಗೆ ತುಂಬಿಸ್ಕೋಬೇಕಾಗತ್ತೆ. ಹಾಗೆಯೇ ಗಾಯ್ಸ್, ಇದ್ರ ಜೊತೆಗೆ ನೀವು ಒಂದು ಅರಿಶಿಣದ ಕೊಂಬನ್ನು ನೀವು ತೊಗೊಳ್ಬೇಕಾಗತ್ತೆ, ಸರಿನಾ. ಯಾಕಪ್ಪ ಅಂದರೆ ಅರಿಶಿಣ ಅನ್ನೋದು ತುಂಬಾ ಒಂದು ಮಂಗಳಕರವಾದಂತಹ ವಸ್ತು, ದೇವಾನುದೇವತೆಗಳಿಗೆ ಪ್ರಿಯವಾದಂಥದ್ದು. ಮತ್ತು ನಮ್ಮ ಶುಭ ಕಾರ್ಯಗಳನ್ನ ಮಾಡಬೇಕಾದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅರಿಶಿಣಕ್ಕೆ ನಾವು ಮೊದಲನೇ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಲ್ವಾ. ಸೊ ಒಂದೇ ಒಂದು ಅರಿಶಿಣದ ಕೊಂಬನ್ನು ನೀವು ಇದ್ರ ಜೊತೆ ಸೇರಿಸ್ಕೊಳ್ಬೇಕಾಗತ್ತೆ. ಹಾಗೆಯೇ ಇದ್ರ ಜೊತೆಗೆ ನೋಡಿ, ಇಲ್ಲಿ ಚಕ್ಕೆನ ನಾನು ತೊಗೊಂಡಿದ್ದೀನಿ, ಆಯಿತಾ. ಮತ್ತು ಮಹಾಲಕ್ಷ್ಮಿಗೆ ಮಸಾಲೆ ಪದಾರ್ಥಗಳು, ಈ ಚಕ್ಕೆ ಆಗಿರ್ಬೋದು, ಲವಂಗ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಪ್ರಿಯವಾದಂಥದ್ದು ಅಲ್ವಾ. ಸೊ ನಾನಿಲ್ಲಿ 3 ಪೀಸ್ ಚಕ್ಕೆನ ತೊಗೊಂಡಿದ್ದೀನಿ. ನೀವು ಅಷ್ಟೇ 3 ಪೀಸ್ ಚಕ್ಕೆನ ತೊಗೊಂಡು ಇದರೊಳಗಡೆಗೆ ಈ ರೀತಿ ಸೇರಿಸ್ಕೊಳ್ಬೇಕು, ಓಕೆನಾ. ನೋಡಿ, ಈ ರೀತಿ ಎಲ್ಲ ಸೇರಿಸಾದ್ಮೇಲೆ ಗಾಯ್ಸ್, ನಾನಿಲ್ಲಿ 51 ರೂಪಾಯಿನ ತೊಗೊಂಡಿದ್ದೀನಿ, ಸರಿನಾ. ನೀವು ಎಷ್ಟಾದರೂ ತೊಗೋಬೋದು, 51 ರೂಪಾಯಿನಾದ್ರೂ ತೊಗೋಬೋದು, 101 ರೂಪಾಯಿನಾದರೂ ತೊಗೋಬೋದು, ನಿಮ್ಮ ಇಷ್ಟ. ನಾನಿಲ್ಲಿ 51 ರೂಪಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ನಾನು ಇದರೊಳಗಡೆಗೆ ಈ ರೀತಿ ಸೇರಿಸ್ಕೊಳ್ತೀನಿ, ಸರಿನಾ. ಸೇರಿಸ್ಕೊಂಡಾದಮೇಲೆ ನೀವೇನು ಮಾಡಬೇಕು ಅಂತ ಅಂದರೆ ಗಾಯ್ಸ್, ಇದನ್ನು ಕೈಯಲ್ಲಿ ಹಿಡ್ಕೊಬೇಕು, ಸರಿನಾ. ಕೈಯಲ್ಲಿ ಹಿಡ್ಕೊಂಡು ನೀವು ದೇವಿಗೆ ಸಂಕಲ್ಪನ ಮಾಡ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಈ ರೀತಿ ಸಮಸ್ಯೆ ಇದೆ ತಾಯಿ, ಈ ಸಮಸ್ಯೆಯನ್ನು ಕ್ಲಿಯರ್ ಆಗಲಿಕ್ಕೋಸ್ಕರನೇ ನಾನು ಈ ಒಂದು ರೆಮಿಡಿನ ಮಾಡ್ಕೊಳ್ತಾ ಇದ್ದೀನಿ, ನಂಬಿಕೆಯಿಂದ ಮಾಡ್ಕೊಳ್ತಾ ಇದ್ದೀನಿ, ಶ್ರದ್ಧಾ ಭಕ್ತಿಯಿಂದ ಮಾಡ್ತಿದ್ದೀನಿ. ನನಗೆ ನನ್ನ ಕಷ್ಟಗಳು ಕ್ಲಿಯರ್ ಆಗಬೇಕು, ನನ್ನ ಹಣಕಾಸಿನ ಸಮಸ್ಯೆ ಅನ್ನೋದು ನಿವಾರಣೆ ಆಗಬೇಕು, ಮನೆಯಲ್ಲಿ ದಾರಿದ್ರ್ಯ ಅನ್ನೋದು ಮನೆಯಿಂದ ತೊಲಗಬೇಕು, ನನಗೆ ತುಂಬಾ ಯಾವುದೇ ಒಂದು ಕೆಲಸಕ್ಕೆ ಕಾರ್ಯಕ್ಕೆ ಕೈ ಹಾಕಿದ್ರೂ ಕೂಡ ಅದರಿಂದ ನನಗೆ ಒಳ್ಳೆಯದೇ ಆಗಬೇಕು ತಾಯಿ ಅಂತ ನೀವು ಕೇಳ್ಕೊಳ್ಬೇಕು ದೇವಿ ಹತ್ರ, ಆಯಿತಾ. ನಿಮ್ಮ ಸಮಸ್ಯೆಗಳೇನಿದೆ, ನಿಮ್ಮ ಕಷ್ಟಗಳೇನಿದೆ, ಪ್ರತಿಯೊಂದೂ ಕೂಡ ನೀವು ದೇವಿ ಹತ್ರ ಕೇಳ್ಕೊಳ್ಬೇಕು. ಕೇಳ್ಕೊಂಡ್ಬಿಟ್ಟು ಗಾಯ್ಸ್ ನೀವೇನು ಮಾಡಬೇಕು ಅಂತಂದರೆ, ಇದನ್ನು ದೇವ್ರ ಮನೆಯಲ್ಲಿ ದೇವ್ರ ಫೋಟೋ ಮುಂದೆನೇ ಇದನ್ನು, ಅಂದರೆ ಲಕ್ಷ್ಮೀ ದೇವಿ ಫೋಟೋ ಮುಂದೆನೇ ಇದನ್ನು ಇಡಬೇಕು, ಸರಿನಾ. ಇಟ್ಟುಬಿಟ್ಟು ನೀವು ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಫಸ್ಟು ಮಾಡಬೇಕಾಗಿರೋ ಕೆಲಸ ಏನು ಹೇಳಿ, ಸ್ನಾನ ಮಾಡಿಕೊಂಡು ಇದಕ್ಕೆ ಯಾವ ರೀತಿ ನೀವು ದೇವರಿಗೆ ದೀಪನ ಹಚ್ಚುತ್ತೀರಾ ಅದೇ ರೀತಿ ನೀವು ಇದಕ್ಕೂ ಕೂಡ ಒಂದು ಮಂಗಳಾರತಿ ಆಗಿರಬಹುದು, ಒಂದು ಗಂಧದ ಕಡೆಯಿಂದ ಪೂಜೆ ಮಾಡೋದಾಗಿರ್ಬೋದು, ಆ ರೀತಿ ಮಾಡ್ಕೊಳ್ಬೇಕು. ದೇವರಿಗೂ ದೀಪನ ಹಚ್ಕೊಂಡು ನೀವು ಇದಕ್ಕೂ ಕೂಡ ನೀವು ಅಂದರೆ ಪೂಜೆನ ಮಾಡಬೇಕು, ಸರಿನಾ. 21 ದಿನ ಅಷ್ಟೇ ಅಲ್ವಾ, ಏನು ತಿಂಗಳಾನ್ಗಟ್ಲೆಯನ್ನು ನೀವು ಮಾಡೋ ರೀತಿ ಏನೂ ಇಲ್ಲ. ಸೊ 21 ದಿನ ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತಂದರೆ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಗಾಯ್ಸ್. ನಮಗೇನೋ ಒಂದು ಒಳ್ಳೇದಾಗ್ತಿದೆ, ಏನೋ ಒಂದು ಒಳ್ಳೇದಾಗಬೇಕು ಅಂತಂದರೆ ನಾವು ಈ ರೀತಿ ರೆಮಿಡಿಗಳನ್ನ ನಂಬಿಕೆ ಇಟ್ಟು ಮಾಡ್ಕೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ ಅಲ್ವಾ. ಸೊ ನಮಗೆಲ್ಲ ಒಳ್ಳೇದಾಗತ್ತೆ ಅಂತ ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಇಲ್ಲ ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಆಗ್ತಾಯಿಲ್ಲ, ಈ ರೀತಿ ಅಂದರೆ ಕೆಲಸಗಳಿರುತ್ತೆ ಮನೆಯಲ್ಲಿ, ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು, ಗಂಡನ ಆಫೀಸಿಗೆ ಕಳಿಸ್ಬೇಕು ಅನ್ನೋರು 21 ದಿನ ಅಷ್ಟೇ ಅಲ್ವಾ, ಬೆಳಿಗ್ಗೆ ಬೇಗನೆ ಎದ್ದೇಳಿ, ಬೆಳಿಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೀವು ಬೇರೆ ತಿಂಡಿ ಮಾಡ್ಕೊಳ್ಳೋದಾಗಿರ್ಬೋದು, ಮಕ್ಕಳನ್ನ ಕಳಿಸೋದಾಗಿರ್ಬೋದು, ಆ ರೀತಿ ಮಾಡ್ಕೊಳ್ಳಿ. ಇಲ್ಲ ಮೇಡಮ್ ನನ್ನ ಕೈಲಿ ಆಗೋದೇ ಇಲ್ಲ ಅನ್ನೋರು ನಿಮ್ಮ ಹಸ್ಬೆಂಡ್ ಕೈಲೂ ಕೂಡ ಮಾಡಿಸ್ಬೋದು, ಏನು ತೊಂದರೆ ಇಲ್ಲ, ಸರಿನಾ. ನಿಮ್ಮ ಹಸ್ಬೆಂಡ್ ಹೇಗಿದ್ರು ಬೆಳಿಗ್ಗೆ ಅವ್ರಿಗೇನು ಅಷ್ಟು ಕೆಲಸ ಇರೋದಿಲ್ಲ ಮನೇಲಿ ಅಲ್ವಾ. ಸೊ ಅವ್ರನ್ನೇ ಎದ್ದುಬಿಟ್ಟು ಸ್ನಾನ ಮಾಡಿಕೊಂಡು ಇದಕ್ಕೆ ಪೂಜೆ ಮಾಡ್ತಾ ಬರೋಕ್ಕೆ ಹೇಳಿ, ಸರಿನಾ. ಈ ರೀತಿ ಮಾಡ್ಕೊಳ್ಳೋದ್ರಿಂದ, ಅಂದರೆ ಇದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಮುಟ್ಟಬೇಕು ನೀವು, ಸ್ನಾನ ಮಾಡಿಕೊಂಡು ಫಸ್ಟು ಹೋಗಿ ಪೂಜೆನ ಮಾಡಿ ಇದಕ್ಕೂ ಕೂಡ ನಮಸ್ಕಾರ ಮಾಡಬೇಕು, ಇದಕ್ಕೂ ಕೂಡ ಪೂಜೆ ಮಾಡಿ ಇದಕ್ಕೂ ಕೂಡ ನಮಸ್ಕಾರ ಮಾಡ್ತಾ ಬರಬೇಕು. ಎಷ್ಟು ದಿನ? 21 ದಿನ ನಮಸ್ಕಾರ ಮಾಡಿಕೊಂಡು ಬನ್ನಿ. 21ನೇ ದಿನ ಆದಮೇಲಿಂದ 21ನೇ ದಿನ ಕಂಪ್ಲೀಟ್ ಆದಮೇಲೆ 22ನೇ ದಿನಕ್ಕೆ ನೀವೇನು ಮಾಡಬೇಕಂದ್ರೆ ಇದರೊಳಗಡೆ ಇರುವಂತಹ ಪದಾರ್ಥಗಳು, ಅಂದರೆ ಈ 51 ರೂಪಾಯಿನ ನೀವು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ದೇವಿ ಉಂಡಿಗೆ ನೀವು ಹಾಕಬೇಕು, ಸರಿನಾ. 51 ರೂಪಾಯಿ ಇಡ್ತೀರಾ, 101 ರೂಪಾಯಿ ಇಡ್ತೀರಾ, ನಿಮ್ಮ ಇಷ್ಟ. ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ದೇವಿ ಹುಂಡಿಗೆ ಹಾಕಿ, ಇನ್ನು ಮಿಕ್ಕಿದೆಲ್ಲ ಪದಾರ್ಥನೂ ನೀವು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಹರಿಯೋ ನೀರಿಗೆ ಬಿಟ್ಟುಬಿಡಿ,
ಸರಿನಾ. ಇಲ್ಲ ಅಂತಂದರೆ ಹರಿಯೋ ನೀರು ನಮ್ಮ ಮನೆ ಹತ್ರ ಇಲ್ಲ ಅಂತ ಅನ್ನೋರು ಯಾವುದಾದ್ರೂ ಒಂದು ಗಿಡದ ಹತ್ರ ನೀವು ಇದನ್ನು ಸುರಿದು ಬಿಡಿ. ಓಕೆನಾ. ಇಷ್ಟೇ ಗೈಸ್, ಇಷ್ಟು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೋಡಿ 21 ದಿನದಲ್ಲೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನಿಮಗೇ ನಿಮ್ಮ ಮನೆಯಲ್ಲಿ ಯಾವ ರೀತಿ ಚೇಂಜಸ್ ಆಗ್ತಾ ಇದೆ, ನಿಮ್ಮ ಮನೆಯಲ್ಲಿ ಒಂದು ಏಳಿಗೆ ಆಗ್ತಾ ಇದೆ, ಒಂದು ಸಂಪತ್ತು ಅನ್ನೋದು ವೃದ್ಧಿ ಆಗ್ತಾ ಇದೆ, ನಾನಾ ಮೂಲೆಗಳಿಂದ ನಿಮಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗ್ತಿದೆ. ಪ್ರತಿಯೊಂದು ನಿಮ್ಮ ಸಮಸ್ಯೆಗಳು ಸ್ವಲ್ಪ ಸ್ವಲ್ಪ ಸುಧಾರಣೆನ ಕಾಣ್ತಾ ಹೋಗ್ತೀರಾ. ನಿಜವಾಗ್ಲೂ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ತುಂಬಾ ಅಂದರೆ ಇದನ್ನು ತುಂಬ ಜನ ಮಾಡ್ತಾರೆ ಆಯಿತಾ. ಅಂತಂದರೆ ನಾನು ತುಂಬ ವರ್ಷದಿಂದ ಮಾಡ್ತಾಯಿದ್ದೀನಿ ಇದನ್ನು. ನನಗೂ ಯಾರ್ಯಾರು ಗೊತ್ತು, ಯಾರ್ಯಾರಿಗೆ ಪ್ರಾಬ್ಲಮ್ಸ್ ಇದೆ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ಕೊಟ್ಟಿದ್ದೆ ಆಯಿತಾ. ಹಾಗೆಯೇ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಫ್ಯಾಮಿಲೀಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಒಂದು ರೆಮಿಡಿನ ಮಾಡಿಕೊಂಡು ಸಕ್ಸಸ್ಫುಲ್ ರಿಸಲ್ಟ್ನ ಕಂಡಿದ್ದಾರೆ. ಅದಕ್ಕೋಸ್ಕರ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನನಗೆ ಗೊತ್ತಿರೋದನ್ನ ನಿಮಗೆ ತಿಳಿಸ್ಕೊಡೋದ್ರಿಂದ ನಾನು ಏನೂ ಕಳ್ಕೊಳ್ಳಲ್ಲ ಅಲ್ವಾ. ಏನೋ ಒಂದು ನಿಮಗೆ ತಿಳಿಸ್ಕೊಳ್ಳೋದ್ರಿಂದ ನಮಗೂ ಏನೋ ಒಂದು ನಮ್ಮ ಕಷ್ಟ ಕಾಲಕ್ಕೆ ಅಂತ ಬಂದಾಗ, ನಮ್ಮ ಕಷ್ಟಗಳು ಅಂತ ಬಂದಾಗ ದೇವರು ಖಂಡಿತವಾಗ್ಲೂ ನಮ್ಮನ್ನ ಕೈ ಹಿಡಿತಾರೆ. ಅದಕ್ಕಿಂತ ಹೆಚ್ಚಾಗಿ ಗಾಯ್ಸ್, ಕಷ್ಟಪಡೋರನ್ನ ನಾನು ಕೂಡ ನೋಡಿದ್ದೀನಿ, ಹಾಗೆಯೇ ನಾನು ಕೂಡ ಕಷ್ಟಪಟ್ಟಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇರೋದಷ್ಟೇ, ಬೇರೆ ಇನ್ಯಾವುದೇ ರೀತಿ ರೀಸನ್ ಇಲ್ಲ. ಓಕೆನಾ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ. ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆಷಾಢ ಮಾಸ ಸ್ಟಾರ್ಟ್ ಆಗಿದೆ. ಎಲ್ಲರೂ ಕೂಡ ಪ್ರತಿ ಶುಕ್ರವಾರ ದೇವಿಗೆ ಉಪ್ಪಿನ ದೀಪ ಹಚ್ಚೋದಾಗಿರ್ಬೋದು, ನಿಂಬೆಹಣ್ಣಿನ ದೀಪ ಹಚ್ಚೋದಾಗಿರ್ಬೋದು, ಇಲ್ಲಾಂದರೆ ಬೆಲ್ಲದ ದೀಪ ಹಚ್ಚೋದಾಗಿರ್ಬೋದು, ಈ ರೀತಿ ಮಾಡ್ತಾ ಬನ್ನಿ. ಅದು ಕೂಡ ತುಂಬಾ ಒಳ್ಳೆಯದಾಗುತ್ತೆ. ದೇವಿ ಅಷ್ಟೋತ್ತರ ನಾಮ ಕೇಳೋದಾಗಿರ್ಬೋದು, ಶತನಾಮಾವಳಿ ಕೇಳೋದಾಗಿರ್ಬೋದು, ಅಂದರೆ ಲಕ್ಷ್ಮೀ ದೇವಿದು ಸರಿನಾ. ಈ ರೀತಿ ಎಲ್ಲ ಕೇಳ್ಕೊಂಡು ಬರೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಒಂದು ಏಳಿಗೆ ಅನ್ನೋದು ಕಾಣಿಸುತ್ತೆ. ಅದ್ರ ಜೊತೆಗೆ ನೀವು ಈ ರೀತಿ ರೆಮಿಡಿಗಳನ್ನೂ ಕೂಡ ಮಾಡ್ಕೊಳ್ಬೇಕು. ಓಕೆನಾ. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ. ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅದನ್ನು ಸರಿನಾ. ಚೆಕ್ ಮಾಡಿಕೊಂಡು ನೀವು ಕೂಡ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಅಂದರೆ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಗಾಯ್ಸ್. ಸೊ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರ ಕಷ್ಟಕ್ಕೆ ನೆರವಾಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.